ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಹೇಗೆ ಆನ್ಲೈನ್ ಅಪ್ಲಿಕೇಶನ್ ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿ ಎಸ್ ಎಫ್ ಹುದ್ದೆಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಫಸ್ಟ್ ಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ತೀರ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ. ನೀವು ಈ ವೆಬ್ಸೈಟ್ ಅಡ್ರೆಸ್ ಬಂದಾಗ ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ನ ತುಂಬಬೇಕಾಗತ್ತೆ, ಇಲ್ಲಿ ಮೊಬೈಲ್ ನಂಬರ್ ನ ತುಂಬಬೇಕಾಗತ್ತೆ, ನೆಕ್ಸ್ಟ್ ಇಲ್ಲಿ ಇಮೇಲ್ ಐ ಡಿ ನ ತುಂಬಬೇಕಾಗತ್ತೆ, ಜನರೇಟ್ OTP ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಜನರೇಟ್ OTP ಅಂತ ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ, ಇಮೇಲ್ ಐ ಡಿಗೂ ಒಂದು OTP ಬರುತ್ತೆ. ಎರಡು OTP ನ ಎಂಟ್ರಿ ಮಾಡಿದಾಗ ಫೀಲ್ಡ್ಸ್ ಓಪನ್ ಆಗ್ತಾ ಹೋಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗ್ತಾ ಹೋಗುತ್ತೆ. ನ ಎಂಟ್ರಿ ಮಾಡಿದಾಗ ನೀವು ಇಲ್ಲಿ ಆಧಾರ್ ಕಾರ್ಡ್ ಯಾವುದು ಒಂದು ಇದನ್ನ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಪ್ರಿಫರೆನ್ಸ್ ನ ಆಧಾರ್ ಕಾರ್ಡ್ ಅಂತಾನೆ ಸೆಲೆಕ್ಟ್ ಮಾಡಿ ಇಲ್ಲಿ ಆಧಾರ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗತ್ತೆ ನಿಮ್ದು. ಅಥವಾ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ಐಡೆಂಟಿಟಿ ಟೈಪ್ ಅಂತ ಸೆಲೆಕ್ಟ್ ಮಾಡಿ ನೀವು ಪಾಸ್ಪೋರ್ಟ್ ಆದ್ರೂ ಪಾನ್ ಆದ್ರೂ ಸೆಲೆಕ್ಟ್ ಮಾಡಿ ಆ ಸರ್ಟಿಫಿಕೇಟ್ ನಂಬರ್ ನ ಎಂಟ್ರಿ ಮಾಡ್ಬೇಕತ್ತೆ. ಒಂದ್ರಲ್ಲಿ ಈ ಆಧಾರ್ ಆದ್ರೂ ಎಂಟ್ರಿ ಮಾಡ್ಬೇಕತ್ತೆ, ಇಲ್ಲಾಂದ್ರೆ ಬೇರೆ ಒಂದು ಐಡೆಂಟಿಟಿ ಪ್ರೂಫ್ ನ ಎಂಟ್ರಿ ಮಾಡಿ ಆ ಸರ್ಟಿಫಿಕೇಟ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗತ್ತೆ ನೀವು. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಎಡಿಷನಲ್ ಇನ್ಫಾರ್ಮೇಶನ್ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡ್ಬೇಕಾಗತ್ತೆ, ಏಜ್ ನ ಎಂಟ್ರಿ ಮಾಡ್ಬೇಕಾಗತ್ತೆ, ಮತ್ತೆ ಯಾವ್ದೋ ಒಂದು ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಫಾದರ್ಸ್ ನೇಮ್ ನ ತುಂಬಬೇಕಾಗತ್ತೆ, ಮದರ್ಸ್ ನೇಮ್ ನ, ಪರ್ಮನೆಂಟ್ ಐಡೆಂಟಿಫಿಕೇಶನ್ ಮಾರ್ಕ್ ಆನ್ ಎ ಬಾಡಿ ಅಂತಿದೆ. ರೆಡ್ ಕಲರ್ ಫೀಲ್ಡ್ಸ್ ಇರ್ತಕ್ಕಂಥದ್ದು ಎಲ್ಲ ಕಂಪಲ್ಸರಿ ತುಂಬಬೇಕಾಗತ್ತೆ. ಇಲ್ಲ ರೆಡ್ ಇಲ್ಲ ಅಂತಂದು ಇರೋದು ಅದನ್ನ ತುಂಬಿದ್ರೆ ನಡೆಯುತ್ತೆ, ಇಲ್ಲಾಂದ್ರೆ ಇಲ್ಲ. ಈ ಜೆಂಡರ್ ಯಾವುದು, ಮೇಲ್ ಆಫ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಆಪ್ಷನ್ ನ ಮ್ಯಾರಿಡ್, ಅನ್ಮ್ಯಾರಿಡ್, ಡೈವರ್ಸ್, ವಿಡೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಈ ನೋಟಿಫಿಕೇಶನ್ ನ ವಿಡಿಯೋ ಮಾಡಿರ್ತೀನಿ, ಆ ಐ ಬಟನ್ ಅಲ್ಲಿ ಆ ವಿಡಿಯೋ ಲಿಂಕ್ ನ ಕೊಟ್ಟಿರ್ತೀನಿ. ಆ ಐ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ನೀವು ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಅರ್ಥೈಸಿಕೊಂಡು ನೀವು ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಡೂ ಯು ಹ್ಯಾವ್ ಎ ಡೊಮೈಸೈಲ್ ಸರ್ಟಿಫಿಕೇಟ್ ಅಂತ ಕೇಳ್ತಿದೆ. ನಿಮ್ಮ ಹತ್ರ ಡೊಮೈಸೈಲ್ ಸರ್ಟಿಫಿಕೇಟ್ ಅಂದ್ರೆ ನಿವಾಸಿ ದೃಢೀಕರಣ ಪತ್ರ ಇರಬೇಕಾಗತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವ ಒಂದು ಸ್ಟೇಟು ಡೊಮೈಸೈಲ್ ಸರ್ಟಿಫಿಕೇಟ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ನನ್ನ ಹತ್ರ ಇಲ್ಲ, ಸೊ ನಾನು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತೇನೆ. ರಿಲಿಜನ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಬೇಕತ್ತೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಬೇಕತ್ತೆ. ಕ್ಯಾಟಗರಿ SC ಇದ್ರೆ ST, SC ಇದ್ರೆ SC, OBC ಇದ್ರೆ OBC ನ ಸೆಲೆಕ್ಟ್ ಮಾಡ್ಬೇಕತ್ತೆ. ಮೋಡ್ ಆಫ್ ರಿಕ್ರೂಟ್ಮೆಂಟ್ ಅಂತ ಇದೆ, ಇಲ್ಲಿ ಡೈರೆಕ್ಟ್ ಎಂಟ್ರಿ, ಎಕ್ಸ್ ಸರ್ವಿಸ್ ಮ್ಯಾನ್, ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಇದೆ. ಇಲ್ಲಿ BSF ಡಿಪಾರ್ಟ್ಮೆಂಟಲ್ ಅಂತಿದೆ. ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಿರೋದ್ರಿಂದ ಡೈರೆಕ್ಟ್ ಎಂಟ್ರಿನ ಸೆಲೆಕ್ಟ್ ಮಾಡಿ. ಇಲ್ಲಿ RUN ಎಕ್ಸ್ ಸರ್ವಿಸ್ ಮೆನ್ ಅಂತ ಕೇಳ್ತಿದೆ. ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಡೈರೆಕ್ಟ್ ಸೆಲೆಕ್ಟ್ ಮೋಡ್ ಅಂತ ಇದೆಯಲ್ಲ, ಇಲ್ಲಿ ಡೈರೆಕ್ಟ್ ಎಂಟ್ರಿ ಅಂತ ಸೆಲೆಕ್ಟ್ ಮಾಡಿದ್ರಿಂದ ನೀವು ಇಲ್ಲಿ ನೋ ಅಂತಾನೆ ಬರ್ತಾ ಹೋಗುತ್ತೆ. ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಎಸ್ ಅಂತ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಏನಿಲ್ಲ, ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೀವು ಸೆಕೆಂಡ್ ಒಂದು ಫೀಲ್ಡ್ ನಲ್ಲಿ ಅಡ್ರೆಸ್ ಡೀಟೇಲ್ಸ್ ನ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ನ ಏನಂತ ತುಂಬಬೇಕಾಗತ್ತೆ, ಪಿನ್ ಕೋಡ್ ಯಾವುದು, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು ಅಂತ ಅದನ್ನ ತುಂಬ್ಕೊಂತ ಬರ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ನಿಮ್ಮ ವಿಲೇಜ್ ಯಾವುದು, ಸಿಟಿ ವಿಲೇಜ್ ಯಾವುದು, ಪೊಲಿಟಿಷಿಯನ್ ಯಾವುದು, ಪೋಸ್ಟ್ ಆಫೀಸ್ ಯಾವುದು ಅಂತಂದು, ತಹಶೀಲ್ದಾರ್ ಯಾವುದು ಅಂತಂದು ಎಲ್ಲ ತುಂಬಬೇಕಾಗತ್ತೆ. ಕರೆಸ್ಪಾಂಡೆನ್ಸ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಇತ್ತಂದ್ರೆ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಕೊಡ್ಬೇಕಾಗತ್ತೆ. ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಅದರ್ ಡೀಟೇಲ್ಸ್ ನ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಅದರ್ ಡೀಟೇಲ್ಸ್ ಅಲ್ಲಿ ನೀವು NCC ಕೋಟಾದಡಿ ಕೆಲಸ ಮಾಡಿದಿರಾ, NCC ಪ್ರಮಾಣ ಪತ್ರ ಇದೇನಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡಿ, ಇಲ್ಲ ನೋ ಸೆಲೆಕ್ಟ್ ಮಾಡಿ. ಸ್ಪೋರ್ಟ್ ಯಾವ್ದಾದ್ರು ಅಚೀವ್ಮೆಂಟ್ ಇದೇನಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನ ಹೈಟ್ ಎಷ್ಟಿದೆ, ಚೆಸ್ಟ್ ಎಷ್ಟಿದೆ, ವೇಟ್ ಎಷ್ಟಿದೆ ಅದನ್ನ ಎಂಟ್ರಿ ಮಾಡ್ಬೇಕತ್ತೆ. ಬ್ಲಾಕ್ ಲಿಸ್ಟ್ ಯಾವ್ದಾದ್ರು ನಿಮ್ಮ ಯಾವ್ದೋ ಕ್ರಿಮಿನಲ್ ಮುಕದ್ದಮೆ ಇದೇನಾ ಅಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಇದರಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಕ್ವಾಲಿಫಿಕೇಶನ್ ಯಾವುದು ಅಂತಂದು ನೀವು SSLC ಓದಿದ್ರೆ SSLC, ಇಂಟರ್ಮೀಡಿಯೇಟ್ ಓದಿದ್ರೆ ಇಂಟರ್ಮೀಡಿಯೇಟ್, ಡಿಪ್ಲೊಮಾ ಓದಿದ್ರೆ ಡಿಪ್ಲೊಮಾ, ಸರ್ಟಿಫಿಕೇಟ್ ನಂಬರ್ ನ ಇಯರ್ ಯಾವುದು ಅಂತಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸ್ಟೇಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ.
ಬೋರ್ಡ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಯಾವ ಸ್ಟೇಟ್ ಇಂದ ಮಾಡಿದ್ದೀರಾ ಅಂತಂದು ಆಡ್ ಕೊಡ್ಕೊಂತ ಹೋಗ್ಬೇಕಾಗತ್ತೆ, ಡೀಟೇಲ್ಸ್ ಎಲ್ಲ ಆಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಂತಂದ್ರೆ ಎಕ್ಸ್ಪೀರಿಯನ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್ ಇದೀರಾ ಇದೆ ಅಂತಂದ್ರೆ ಅದನ್ನ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕು, ಇವೆಲ್ಲ ಡೀಟೇಲ್ಸ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ಸೇವ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಫಿಲ್ ಅಪ್ ಮಾಡಿದ್ರೆ ಸರ್ಟಿಫಿಕೇಟ್ ಅಂಡ್ ಡಾಕ್ಯುಮೆಂಟ್ಸ್ ನ ಎಲ್ಲ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಕತ್ತೆ, ಸಿಗ್ನೇಚರ್ ನ ಅಪ್ಲೋಡ್ ಮಾಡಕತ್ತೆ, SSC ಮ್ಯಾಟ್ರಿಕ್ಸ್ ಸರ್ಟಿಫಿಕೇಟ್ ನ, ಇಂಟರ್ಮೀಡಿಯೇಟ್ ಈ ಸರ್ಟಿಫಿಕೇಟ್ ನ, SSLC ಸರ್ಟಿಫಿಕೇಟ್ ನ. ನೆಕ್ಸ್ಟ್ ಏನಂತಂದ್ರೆ EWS ಸರ್ಟಿಫಿಕೇಟ್ ಇದ್ರೆ, ಎಕನಾಮಿಕಲಿ ವೀಕ್ ಸೆಕ್ಷನ್ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಅದನ್ನ ಅಪ್ಲೋಡ್ ಮಾಡ್ಬೇಕತ್ತೆ. ಫೋಟೋ 30 KB ಟು 100 KB ಇರ್ಬೇಕತ್ತೆ, ಸೈನ್ 20 KB ಟು 50 KB ಇರ್ಬೇಕತ್ತೆ. ಕ್ವಾಲಿಫಿಕೇಶನ್ ನ, ಕ್ಯಾಸ್ಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನ 30 KB ಟು 100 KB ಇರ್ಬೇಕತ್ತೆ. ಫಾರ್ಮೆಟ್ JPG PNG PDF ಫಾರ್ಮೆಟ್ ನಲ್ಲಿ ಮಾತ್ರ ಅಪ್ಲೋಡೆಡ್ ಮಾಡ್ಬೇಕಾಗತ್ತೆ. ಎಲ್ಲಾ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನ ಒಂದೇ ಫೈಲ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ನಿಮ್ಮ ಹತ್ರ ಇದ್ರೆ. ನೆಕ್ಸ್ಟ್ ಏನಂತಂದ್ರೆ ಸರ್ಟಿಫಿಕೇಟ್ ಅಂಡ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಕ್ರೈಟೀರಿಯಾನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಯಾವ ಒಂದು ಪೋಸ್ಟಿಗೆ ನೀವು ನೋಟಿಫಿಕೇಶನ್ ಓದ್ಕೊಂಡ್ರೆ ಗೊತ್ತಾಗ್ತಾ ಹೋಗುತ್ತೆ. ಕಾಬ್ಲರ್ ಯೂಸ್ ಅಪ್ಲೈ ಮಾಡ್ತಿದ್ರ, ಕಾನ್ಸ್ಟೇಬಲ್, ಪ್ಲಂಬರ ಏನು ಅಂತಂದು ಇವೆಲ್ಲ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟಾಗ ನಿಮಗೆ ಎಷ್ಟು ಒಂದು ಪೇಮೆಂಟ್ ಮಾಡ್ಬೇಕಂತ ತೋರಿಸ್ತಾ ಹೋಗುತ್ತೆ. ಆ ಪೇಮೆಂಟ್ ನ ಮಾಡಿದ್ರೆ ಇಲ್ಲಿಗೆ ನಿಮ್ಮ ಏನಂತಂದ್ರೆ BSF ಗೆ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.